ನಮಸ್ಕಾರ ವಿದ್ಯಾರ್ಥಿಗಳೇ. ನಾವು ನೋಡ್ಬೋದು ಇವತ್ತಿನ ವಿಡಿಯೋದಲ್ಲಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ GP-STAR ಅಂದರೆ ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ವೈರ್ಮೆಂಟ್ ಆಗಿರ್ತಕ್ಕಂತಹ ಒಂದು ನೇಮಕಾತಿ ಸಂಬಂಧಪಟ್ಟಿರ್ತಕ್ಕಂಥ ಮೊನ್ನೆ ಬಜೆಟ್ನಲ್ಲಿ ಏನಾಯಿತು, 15,000 ಇರ್ತಂತಹ ಶಾಲಾ ಕಾಲೇಜಿನಲ್ಲಿ ಏನಪ್ಪ ಅಂದರೆ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ತೀವಿ ಅಂತ ಹೇಳಿದ್ರು. ಅದರಲ್ಲಿ ಸಂಬಂಧಪಟ್ಟಿರ್ತಕ್ಕಂಥದ್ದು PS-STAR, HS-STAR ಮತ್ತು GP-STAR. ನಾನು ಇಂದಿನ ವಿಡಿಯೋದಲ್ಲಿ HS-STARಗೆ ಸಂಬಂಧಪಟ್ಟಿರ್ತಕ್ಕಂಥ ಬುಕ್ ಮತ್ತು ಸಿಲೆಬಸ್ ಹೇಳ್ತಾ ಹೋಗಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಪ್ರಮುಖವಾಗಿ GP-STAR ಸಂಬಂಧಪಟ್ಟಿರ್ತಕ್ಕಂಥ ಸಮಗ್ರವಾಗಿರ್ತಕ್ಕಂಥ ಬುಕ್ ಆಗಿರ್ಬೋದು ಮತ್ತು ಸಿಲೆಬಸ್ ಆಗಿರ್ಬೋದು ಮತ್ತು ಎಷ್ಟು ಮಾರ್ಕ್ಸಿಗೆ ಇರ್ತವೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನಾವು ನೋಡ್ಬೋದು ಇದು ಒಂದೇ ವಿಡಿಯೋದಲ್ಲಿ ನಾನು ಏನು ಹೇಳ್ತಪ್ಪ ಅಂದರೆ ಪ್ರಮುಖವಾಗಿ ಎಲ್ಲ ಅಂದರೆ ಪೇಪರ್ ಯಾವ ರೀತಿಯಾಗಿರುತ್ತೆ ಮತ್ತು ಎಷ್ಟು ಮಾರ್ಕ್ಸಿಗೆ ಇರುತ್ತೆ ಮತ್ತು ಯಾವ ಪುಸ್ತಕಗಳನ್ನು ಓದಬೇಕು ಅನ್ನೋದ್ರ ಬಗ್ಗೆ ನಾನು ಏನು ಮಾಡ್ತೀನಿ, ಸಂಪೂರ್ಣವಾಗಿರ್ತಕ್ಕಂಥ GP-STAR ಪರೀಕ್ಷೆ ಮೇನ್ ಪೇಪರ್ ಆಗಿರ್ತಕ್ಕಂಥದ್ದು. ಅಂದರೆ ನೀವು TT ಪಾಸ್ ಆದ್ರಿ, TT ಪಾಸ್ ಆದ ನಂತರ GP-STARಗಂತೂ ನೀವೇನು ಮಾಡಬೇಕು, ಬರೀಬೇಕಾಗುತ್ತದೆ. ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಎಷ್ಟು ಪೇಪರ್ಗಳು ಇರ್ತಾವೆ ಅಂದರೆ 3 ಪೇಪರ್ಗಳು ಇರ್ತಾವೆ, ಪೇಪರ್ 1, ಪೇಪರ್ 2, ಪೇಪರ್ 3. ಈ ಸಂಬಂಧಪಟ್ಟಿರ್ತಕ್ಕಂಥ ಸಮಗ್ರ ಮಾಹಿತಿಯನ್ನು ನಾನು ಈ ಒಂದೇ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನೀವು ಏನು ಮಾಡ್ಬೇಕು ಅಂದರೆ ಸ್ಕಿಪ್ ಮಾಡದೆ ನೀವೇನಪ್ಪ ಅಂದರೆ ಪ್ರಮುಖವಾಗಿ ಈ ವಿಡಿಯೋ ನೋಡಬೇಕಾಗುತ್ತೆ. ಮತ್ತು ಯಾರ್ಯಾರು ಈ ಹೊಸದಾಗಿ ನೋಡ್ತಿದ್ರು ಫಸ್ಟ್ ಪ್ರಮುಖವಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಅಂದರೆ ಶಾಲಾ ಶಿಕ್ಷಕರ ನೇಮಕಾತಿ ಸಂಬಂಧಪಟ್ಟಿರತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಬಿಗ್ ಅಪ್ಡೇಟ್ ನಾನು ಹೇಳ್ತಾ ಹೋಗಿದ್ದೀನಿ. ಇಂದಿನ ವಿಡಿಯೋದಲ್ಲಿ ಕೂಡ ಮುಂದಿನ ವಿಡಿಯೋದಲ್ಲಿ ಕೂಡ ಹೇಳ್ತಾ ಹೋಗ್ತೀನಿ. ನೋಡ್ಬೋದು ಈ GP-STAR ಪರೀಕ್ಷೆ ಪ್ರಮುಖವಾಗಿ TET ಪರೀಕ್ಷೆಯಲ್ಲಿ ಅಂದರೆ B.Ed ಪಾಸ್ ಆದ ನಂತರ ನೀವು ಪೇಪರ್ 2 ಅನ್ನು ಪಾಸ್ ಮಾಡಬೇಕಾಗುತ್ತದೆ. TET ಪರೀಕ್ಷೆಯಲ್ಲಿ ಪೇಪರ್ 1 PS-STARಗೆ ಆಯ್ತು, ಪೇಪರ್ 2 GP-STARಗೆ ಅಂತಲೂ ಮಾಡಲೇಬೇಕಾಗುತ್ತದೆ. ಹಾಗಾಗಿ ಅಲ್ಲಿ TET ಪರೀಕ್ಷೆ ಪೇಪರ್ 2 ಪಾಸ್ ಆದ ನಂತರ ನೀವು ಏನಪ್ಪ ಎಲಿಜಿಬಲ್, GP-STAR ಶಾಲಾ ಶಿಕ್ಷಕರ ನೇಮಕಾತಿಗೆ ನೀವು ಎಲಿಜಿಬಲ್ ಆಗ್ತೀರಿ ಎಕ್ಸಾಮ್ ಬರೆಗೆ. ಸೊ ಈಗ ಆಲ್ರೆಡಿ ಯಾರ್ಯಾರು ಆಗಿದ್ದಿರೋ ಅವರು ಕೂಡ ಏನಪ್ಪ ಅಂದರೆ ಈ ಪ್ರಮುಖವಾಗಿ ಈ ವಿಡಿಯೋ ನೋಡಬೇಕಾಗುತ್ತದೆ. ಮತ್ತು ನೋಡಿ ಈ GP-STARಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 3 ಪೇಪರ್ ಇರ್ತವೆ. ಅದರಲ್ಲಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಪೇಪರ್ 1 ಇರುತ್ತೆ. ಫಸ್ಟು ಏನಪ್ಪ ಅಂದರೆ ಪೇಪರ್ 1 ಪರೀಕ್ಷೆ ಇದು ಇರುತ್ತೆ. ಅಲ್ಲಿ ಪೇಪರ್ 1ನಲ್ಲಿ ಬಹು ಆಯ್ಕೆ ಅಂದರೆ MCQ ಆಧಾರಿತವಾಗಿರ್ತಕ್ಕಂಥದ್ದು ಎಷ್ಟಪ್ಪ ಅಂದರೆ 150 ಮಾರ್ಕ್ಸ್ ಇರುತ್ತೆ. ಅಂದರೆ OMR ಸೀಟ್ನಲ್ಲೇ ಬರೆಯುವಂಥದ್ದು, ಯಾವುದೇ ರೀತಿಯಾಗಿರ್ತಕ್ಕಂಥ ವಿವರಣೆ ಇರುವುದಿಲ್ಲ. ಅಂದರೆ ಪೇಪರ್ 1ನಲ್ಲಿ ಮಾತ್ರ ಅಷ್ಟೇ. ಪೇಪರ್ 2ನಲ್ಲಿ ವಿವರಣೆ ಇರುತ್ತೆ, ಪೇಪರ್ 3ನಲ್ಲಿ ಇರುತ್ತೆ, ಅದು ಬೇರೆ ಮಿಕ್ಸ್ ಇರುತ್ತೆ. ಬಟ್ ಇಲ್ಲಿ ಪೇಪರ್ 1ನಲ್ಲಿ ಕೇವಲ ಏನಪ್ಪ ಅಂದರೆ MCQ ಆಧಾರಿತವಾಗಿರ್ತಕ್ಕಂತಹ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾರೆ. 150ಕ್ಕೆ 150. ಹಾಗಾದರೆ 150ಕ್ಕೆ 150ಗಳನ್ನು MCQ ಆಧಾರಿತ ಆಗಿರ್ತಕ್ಕಂತಹ OMR ಕೊಡೋದಾದರೆ ಅಲ್ಲಿರ್ತಕ್ಕಂಥ ಭಾಗಗಳು ಅಂದರೆ ವಿಷಯಗಳು ಯಾವ್ಯಾವ ಬಿಡ್ತಾವ್ರಿ ಅನ್ನೋದಾದರೆ ನಾವು ನೋಡ್ಬೋದು. ಫಸ್ಟ್ ಸಾಮಾನ್ಯ ಕನ್ನಡ ಬರುತ್ತೆ. ಸಾಮಾನ್ಯ ಕನ್ನಡ ಎಷ್ಟು ಮಾರ್ಕ್ಸಿಗೆ? 25 ಮಾರ್ಕ್ಸಿಗೆ ಬರುತ್ತೆ. 25 ಮಾರ್ಕ್ಸ್ ಬರೋದಾದರೆ ಯಾವ ಪುಸ್ತಕವನ್ನು ಓದಬೇಕು? ನಾವು ನೋಡ್ಬೋದು ಫಸ್ಟು ಕನ್ನಡ ವ್ಯಾಕರಣ ದರ್ಪಣ ಅಂತ ಬುಕ್ ಬರುತ್ತಿದೆ. ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತೇ ಬರೆದಿರ್ತಕ್ಕಂತಹ ಕನ್ನಡ ಸಾಹಿತ್ಯ ದರ್ಪಣ ವ್ಯಾಕರಣ ದರ್ಪಣ ಒಂದು ಪುಸ್ತಕವಿದೆ. ಆ ಪುಸ್ತಕವನ್ನು ನೀವು ಪ್ರಮುಖವಾಗಿ ತೆಗೆದುಕೊಂಡು ಓದಬೇಕಾಗುತ್ತದೆ. ಅದು ಅಲ್ಲಿರ್ತಕ್ಕಂಥ ಕನ್ನಡ ಗ್ರಾಮರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ವಿಚಾರಗಳು, ಅದರಿಂದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ ಇರುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸಾಮಾನ್ಯ ಕನ್ನಡಕ್ಕೆ KM ಸುರೇಶ್ ಬುಕ್ ಅಂತಿದೆ. ಆಲ್ ಟೈಮ್ ಅಂದರೆ ಎಲ್ಲ ಎಕ್ಸಾಮ್ನಲ್ಲಿ ಒಂದು ಏನಪ್ಪ ಅಂದರೆ ಅವರು ಒಂದು ಹೆಲ್ಪ್ ಆಗೋ ರೀತಿಯಾಗಿರ್ತಕ್ಕಂಥ ಪುಸ್ತಕವನ್ನು ಬರೆದಿದ್ದಾರೆ. ಸೊ ಆ ಪುಸ್ತಕವನ್ನು ಕೂಡ ಓದಿ. ಪ್ರಮುಖವಾಗಿ ನಾನು ಹೇಳಿದೆ, ಯಾವುದೇ ಒಂದು ಪರೀಕ್ಷೆ ಬರೀಬೇಕಾದ್ರೆ, ಯಾರೋ ಒಬ್ಬರು ಪರೀಕ್ಷೆ ನಡೆಸಬೇಕಾದ್ರೆ ಡಿಪಾರ್ಟ್ಮೆಂಟು ಫಸ್ಟು ಅವ್ರು ಏನು ಮಾಡ್ತಾರಪ್ಪ ಅಂದರೆ ಸ್ಕೂಲ್ ಆಗಿರ್ತಕ್ಕಂತಹ ಪುಸ್ತಕಗಳು 6ರಿಂದ 12ನೇ ತರಗತಿ ಆಗಿರ್ಬೋದು, ಈ ಪುಸ್ತಕಗಳನ್ನು ಏನು ಮಾಡ್ತಾರೆ, ಅಲ್ಲಿರ್ತಕ್ಕಂತಹ ಭಾಷಾಭ್ಯಾಸ ಹಿಂದಿನ ಗ್ರಾಮರ್ ಆಧಾರಿತವಾಗಿಟ್ಟುಕೊಂಡೇ ಅವರು ಕ್ವೆಶನ್ ಕೇಳ್ತಾರೆ ಗ್ರಾಮರ್ನಲ್ಲಿ ಕೇಳೋದಾದರೆ. ಹಾಗಾಗಿ ನೀವು ಪ್ರಮುಖವಾಗಿ ಫಸ್ಟು 6ರಿಂದ 12ನೇ ತರಗತಿವರೆಗಿನ ಟೆಕ್ಸ್ಟ್ ಬುಕ್ಕನ್ನು ಓದಬೇಕಾಗುತ್ತದೆ ಫಸ್ಟ್ ಪ್ರಮುಖವಾಗಿ. ಮತ್ತು ನಿಮಗೆ ಯಾವ ಸಂಬಂಧಪಟ್ಟಿರ್ತಕ್ಕಂಥ ನಾನು ಹೇಳಿದೆ ಹಿಂದಿನ ವೇದದಲ್ಲಿ ಈ ಗೋಪಾಲ್ ಕೃಷ್ಣ ಉಡುಪ ಸರ್ದಾಗಿರ್ಬೋದು ಅದನ್ನು ಓದ್ಬೋದು. ಮತ್ತು ಯಾವುದರ ಕನ್ನಡ ಸಾಹಿತ್ಯ ಚರಿತ್ರೆ ಏನಪ್ಪ ಅಂದರೆ ಯಾರಪ್ಪ ಮುಗುಳಿ ಸರ್ದ ಇದೆ ಅವ್ರದ್ದು ಏನಪ್ಪ ಅಂದರೆ ಓದ್ಬೋದು. ಏನಪ್ಪ ಅಂದರೆ ಚೆನ್ನಾಗಿರ್ತಕ್ಕಂಥ ಪುಸ್ತಕ ಏನದು ಅವಂತ 1 hour ಅಥವಾ 2 ಬುಕ್ಕನ್ನು ತೆಗೆದುಕೊಂಡು ನೀವು ನೀಟಾಗಿ ಚೆನ್ನಾಗಿ ಓದಿ. ಒಂದು ಸಾಹಿತ್ಯದ ಓದಿ, ಒಂದು ಗ್ರಾಮರ್ದು ಓದಿ ಪ್ರಮುಖವಾಗಿ. ಮತ್ತು ನೆಕ್ಸ್ಟ್ ಬರ್ತಕ್ಕಂಥದ್ದು ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 25 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಕನ್ನಡ 25 ಇರುತ್ತೆ ಮತ್ತು ಇಂಗ್ಲೀಷ್ ಕೂಡ ಅಲ್ಲಿ 25 ಇರುತ್ತೆ. ರನ್ ಅಂಡ್ ಮಾರ್ಟಿನ್ ಅವ್ರ ಪುಸ್ತಕ ಇದೆ. ಇದು ಸ್ಕೂಲ್ ಗ್ರಾಮರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಗ್ರವಾಗಿರ್ತಕ್ಕಂಥ ಪುಸ್ತಕ. ಸೊ ಎಲ್ಲ ಎಕ್ಸಾಮ್ಗಳಲ್ಲಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಅವ್ರು ಏನು ಮಾಡ್ತಾರೆ ವಿಷಯಗಳನ್ನು ಕೊಡ್ತಿದ್ದಾರೆ. ಸೊ ಆಲ್ ಟಾಪಿಕ್ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯಗಳನ್ನು ಅಲ್ಲಿ ಕವರ್ ಆಗಿರುತ್ತೆ. ಏನಪ್ಪ ಅಂದರೆ ರನ್ ಅಂಡ್ ಮಾರ್ಟಿನ್. ಮತ್ತು ಯಾವುದಾದ್ರೂ ಒಂದು ಆಬ್ಜೆಕ್ಟಿವ್ ಇಂಗ್ಲೀಷನ್ನು ಓದಿ. ಯಾರಾದರೂ ಬಕ್ಷಿ ಸರ್ ಆಗಿರ್ಬೋದು ಅಥವಾ RS ಅಗ್ರವಾಲ್ ಅವ್ರದ್ದು ಏನಪ್ಪ ಅಂದರೆ ಒಂದು ಆಬ್ಜೆಕ್ಟಿವ್ ಇಂಗ್ಲೀಷ್ ಬುಕ್ ತೆಗೆದ್ರಿ. ಮತ್ತು ಇದ್ರ ಜೊತೆಗೆ ಏನಪ್ಪ ಅಂದರೆ 6ರಿಂದ 12ನೇ ತರಗತಿಯ ಪುಸ್ತಕ ಇನ್ನಿರ್ತಕ್ಕಂತಹ ಗ್ರಾಮರ್ ಪುಸ್ತಕವನ್ನು ಇದೆಯಲ್ಲ, ಅಲ್ಲಿ ಏನಪ್ಪ ಅಂದರೆ ನೀವು ಆ ಪುಸ್ತಕವನ್ನು ಸ್ಟಡಿ ಮಾಡಬೇಕಾಗುತ್ತದೆ. ಇಂದಿನ
ಸ್ಕೂಲ್ ಗ್ರಾಮರ್ ಪುಸ್ತಕಗಳನ್ನು ನೀವು ಚೆನ್ನಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ಇದು ಇಂಗ್ಲೀಷ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಪುಸ್ತಕ ಪಠ್ಯ ಅಂತ ಹೇಳ್ಬೋದು. 25 ಮಾರ್ಕ್ಸ್ಗೆ ಇರುತ್ತೆ. ನೆಕ್ಸ್ಟ್ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು GK ಅಂದರೆ ಜನರಲ್ ನಾಲೆಡ್ಜ್ ಅಂತ ಕರಿತೀವಲ್ಲ, ಅದು ನೀವು ಏನು ಮಾಡಬೇಕು ಬಂದರೆ ಇದಕ್ಕೆ ಮಂತ್ಲಿ ಮ್ಯಾಗ್ಝಿನ್ ಇರುತ್ತೆ ಗೊತ್ತಾ. ಈಗ ಸ್ಪರ್ಧಾ ಸ್ಫೂರ್ತಿ, ಸ್ಪರ್ಧಾ ಹರಿವು, ಬುತ್ತಿ, ಸ್ಪರ್ಧಾ ಜಗತ್ತು, ಈ ರೀತಿಯಾಗಿರ್ತಕ್ಕಂತಹ ಪುಸ್ತಕಗಳನ್ನು ಏನು ಮಾಡಬೇಕು ಅಂದರೆ ಯಾವುದಾದ್ರೂ ಒಂದು ಮಂತ್ಲಿ ಅಂದರೆ ತಿಂಗಳ ಮಾಸಪತ್ರಿಕೆ ಅಂತ ತೆಗೆದು ಏನು ಮಾಡಬೇಕು ಅಂದರೆ ಅದರ ಜೊತೆಗೆ ಯಾವುದಾದ್ರೂ ಒಂದು ಪುಸ್ತಕವಂದರೆ ಚಾಣಕ್ಯ ಕಣಜ ಆಗಿರ್ಬೋದು, ಮಿಲಿಯಂ ಆಗಿರ್ಬೋದು, ನೂತನ GK ಆಗಿರ್ಬೋದು, ಅಥವಾ ಸ್ಪರ್ಧಾ ಸ್ಫೂರ್ತಿ ಬರ್ತಿರತಕ್ಕಂಥ ಪುಸ್ತಕವಾಗಿರ್ಬೋದು, ಈ 4ರಲ್ಲಿ ಯಾವುದಾದ್ರೂ ಒಂದು ಪುಸ್ತಕವನ್ನು ತೆಗೆದ್ರ ಜೊತೆಗೆ ಪ್ಲಸ್ ನೀವೇನು ಮಾಡಬೇಕು, ಒಂದು ಮ್ಯಾಗ್ಝಿನ್ ಅನ್ನು ಓದಬೇಕಾಗುತ್ತದೆ. ನೆಕ್ಸ್ಟ್ ಇದು ಎಷ್ಟು ಅಂದರೆ 15 ಮಾರ್ಕ್ಸಿಗೆ ಇರುತ್ತೆ. 15 ರೀತಿ ನೀವು ಓದೋ ಆಗಲ್ಲ ಅಂದರೆ ನಿಮ್ಮ ಸ್ಕೋರ್ ಆಗಲ್ಲ, ಎಲ್ಲದ್ರಿಗೂ ಮೈನಸ್ ಆಗ್ತಾ ಹೋಗ್ತದೆ. ನೀವೆಲ್ಲವನ್ನು ಎಲ್ಲ ಸಬ್ಜೆಕ್ಟಿಗೂ ಎಲ್ಲ ವಿಷಯಕ್ಕೂ ನೀವು ಪ್ರಮುಖವಾಗಿರ್ತಕ್ಕಂತಹ ನೀವು ಅಲ್ಲಿ ಅಧ್ಯಯನವನ್ನು ಕೊಡಲೇಬೇಕಾಗ್ತದೆ. ಇಲ್ಲಾಂದರೆ ಎಲ್ಲಾದರೂ ಮೈನಸ್ ಅಂದರೆ ನಿಮ್ಮ ಸ್ಕೋರ್ ಕೂಡ ಮೈನಸ್ ಆಗ್ತಾ ಹೋಗ್ತದೆ. ನೆಕ್ಸ್ಟ್ ಬರೋದಾದರೆ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ವಿಕಾಸನ ಮತ್ತು ಬೋಧನಾ ವಿಧಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳ ಪಟ್ಟಿ ಅಂದರೆ ಡಾಕ್ಟರ್ H. V. ವಾಮದೇವ್ ಸರ್ ಬುಕ್ಕ, S.K. ಮಂಗಲ್ ಸರ್ ಇಂಗ್ಲೀಷ್ ಮೀಡಿಯಂನವರಿಗೆ, ಇದು ಕನ್ನಡ ಮೀಡಿಯಂನವ್ರಿಗೆ ಓದ್ಬೋದು, ಇಂಗ್ಲೀಷ್ನವ್ರು ಓದ್ಬೋದು. ಆದರೆ ಇವರು ಇಂಗ್ಲೀಷ್ನವ್ರಿಗೆ H. K. ಮಂಗಲ್ ಅನ್ನೋದು ಬುಕ್, ಅವ್ರು ಬರತಕ್ಕಂಥ ಪುಸ್ತಕ ಓದಿ. ಮತ್ತು ಡಾಕ್ಟರ್ K. M. ಸುರೇಶ್ ಅವ್ರದ್ದು ಏನಪ್ಪ ಅಂದರೆ ಪ್ರಮುಖವಾಗಿರ್ತಕ್ಕಂಥ ಏನಪ್ಪ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕ. ಮತ್ತು K. M. ಸುರೇಶ್ ಅವ್ರದ್ದು ಹೇಳಿದೆ, ಅವ್ರದ್ದು ಓದ್ಬೋದು. ನಾನು HSTR ಅಲ್ಲಿ ಹೇಳಿದೆ. ಇದು ಎಷ್ಟು ಮಾರ್ಕ್ಸ್ಗೆ ಅಂತ 50 ನೋಡಿ, ಪ್ರಮುಖವಾಗಿ 50 ಹೆಚ್ಚಿಗೆ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆ ಅಂಕಗಳು ಇದಾವೆ. ಹಾಗಾಗಿ ಇದಕ್ಕೂ ಪ್ರಮುಖವಾಗಿರ್ತಕ್ಕಂಥ ಆದ್ಯತೆಯನ್ನು ಕೊಡಬೇಕಾಗುತ್ತದೆ. ನೆಕ್ಸ್ಟು ಏನಪ್ಪ ಅಂದರೆ ಇನ್ನೂ ಹೆಚ್ಚಿನ ವಿಷಯಗಳಿಗೆ ಅಂದರೆ ನಾನು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಅಂದರೆ ಎಷ್ಟು 11 ಅಥವಾ 12ನೇ ತರಗತಿಯ ಒಂದು ಶಿಕ್ಷಣ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಪ್ಪ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಗ್ರ ಮಾಹಿತಿ ಇದೆ. ಸೊ ಆ ಪುಸ್ತಕವನ್ನು ತೆಗೆದುಕೊಂಡು ಓದಿ. ಅಂದರೆ ಎಷ್ಟಪ್ಪ ಅಂದರೆ 11ನೇ ಅಥವಾ 12ನೇ ತರಗತಿ ಇದಲ್ಲ, ಈ ಪುಸ್ತಕ ಶಿಕ್ಷಣ ಶಾಸ್ತ್ರಕ್ಕೆ ಎಜುಕೇಶನ್ ಸಂಬಂಧಪಟ್ಟಿರ್ತಕ್ಕಂಥ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಗ್ರ ಮಾಹಿತಿ ಕೂಡ ಇದೆ. ಆ ಪುಸ್ತಕಗಳನ್ನು ಓದಿ. ನೆಕ್ಸ್ಟ್ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ 5ನೇದು ಹೇಳೋದಿದೆ. ಇಲ್ಲಿ ಸ್ಪರ್ಧಾ ಜಗತ್ತವರು ಬರತಕ್ಕಂಥ ಪುಸ್ತಕ ಅಂದರೆ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಸಂಬಂಧಪಟ್ಟಿರ್ತಕ್ಕಂಥ 15 ಮಾರ್ಕ್ಸ್ ಇರುತ್ತೆ. ಅದಂತ ಓದಿದ್ರೆ ಸಾಕು. ನೀವು ಬೇರೆ ಪುಸ್ತಕವನ್ನು ಮತ್ತು ಸಿಕ್ಕರೂ ಕೂಡ ಓದಿ. ಮತ್ತು ಕಂಪ್ಯೂಟರ್ ಜ್ಞಾನ ಸಂಬಂಧಪಟ್ಟಿರ್ತಕ್ಕಂಥದ್ದು 10 ಮಾರ್ಕ್ಸ್ ಇರುತ್ತೆ. D.A. ಗೌತಮ್ ಮತ್ತು ಗುರುರಾಜ್ ಗುರುಬರಿ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕ. ಮತ್ತು ಇಂಗ್ಲೀಷ್ ಮೀಡಿಯಮಿಗೆ ಲುಸೆನ್ಸ್ ಬುಕ್ ಅಂತ ಇದೆ, ಇವನು ಓದಿ ಚೆನ್ನಾಗಿ. ಯಾಕಂದರೆ 10 ಮಾರ್ಕ್ಸ್ಗೆ ಅಂತ ನೆಗೆಟಿವ್ ಮಾಡಲ್ಲ, ಸ್ಕೋರ್ ಆಗ್ಬೇಕಂದ್ರೆ ಎಲ್ಲ ಪುಸ್ತಕಗಳನ್ನು ಓದಲೇಬೇಕಾಗುತ್ತದೆ. ನೆಕ್ಸ್ಟ್ ಮಾನಸಿಕ ಸಾಮರ್ಥ್ಯ ಕೂಡ 10 ಮಾರ್ಕ್ಸ್ ಅಂದರೆ ಡಾಕ್ಟರ್ ಗುರುರಾಜ್ ಬುಲೆಬುಲೆ ಅವರು ಬರತಕ್ಕಂಥ ಮಾನಸಿಕ ಸಾಮರ್ಥ್ಯವನ್ನು ಓದಬೇಕಾಗುತ್ತೆ. ಲೆಕ್ಕವನ್ನು ಬಿಡಿಸ್ರಿ. ಪ್ಲಸ್ ಮಂಜುನಾಥ್ ಬಾಡಿಗೆ ಅವರು ಇದು ಮಾಡಿದ್ದಾರೆ. ಸೊ ನೀವು ಯೂಟ್ಯೂಬ್ ತರಗತಿಯನ್ನು ವೀಕ್ಷಣೆ ಮಾಡಬೇಕಾದ್ರೆ ಏನಪ್ಪ ಅಂದರೆ ಈಶ್ವರಗಿರಿ ಕ್ಲಾಸಸ್ ಇದೆಯಲ್ಲ ಅವು ನೋಡಿ, ಅಥವಾ ನೀವು ಪ್ರಯೋಗ ಓದೋದಕ್ಕಾಗಲ್ಲ. ಸೊ ಮೆಂಟಲ್ ಅಬಿಲಿಟಿ ನೀವು ವಿಡಿಯೋವನ್ನು ನೋಡಿ ನೀವು ಲೆಕ್ಕವನ್ನು ಬಿಡಿಸ್ಬೇಕಾಗತ್ತೆ ಅನ್ನೋದಾದರೆ ಯೂಟ್ಯೂಬ್ ಚಾನಲ್ ಈಶ್ವರಗಿರಿ ಸರ್ ಅವ್ರದ್ದು ಏನಿದೆ ಯೂಟ್ಯೂಬ್ ಕ್ಲಾಸಸ್ ಆಗಿರ್ತಕ್ಕಂಥ ಪ್ರೀ ಕ್ಲಾಸಸ್ ಇದೆ, ಅದು ನೋಡಿ. ಟೋಟಲ್ ಇದೆಷ್ಟಪ್ಪ 150 ಮಾರ್ಕ್ಸ್, ಬರೀ MCQ, ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಸ್ಟ್ರಿಕ್ಟ್ ಟೈಪ್ ಅಂದರೆ ವಿವರಣೆ ರೀತಿಯಾಗಿರ್ತಕ್ಕಂಥ ಇರುವುದಿಲ್ಲ. ಹಾಗಾಗಿ ನೆಕ್ಸ್ಟ್ ಬರೋಣ ಪೇಪರ್ 2ನಲ್ಲಿ ಬರೋದಾದರೆ ಇಲ್ಲಿ OMR ಪ್ಲಸ್ ವಿವರಣೆ ಇರುತ್ತೆ. OMR 50 ಮಾರ್ಕ್ಸಿಗೆ ಇರುತ್ತೆ. ಅಂದರೆ MCQ 50 ಮಾರ್ಕ್ಸು ಪ್ಲಸ್ ವಿವರಣೆ 100 ಮಾರ್ಕ್ಸ್, ಅಂದರೆ ಟೋಟಲ್ 150 ಮಾರ್ಕ್ಸು ಪೇಪರ್ 2ನಲ್ಲಿ ಇರುತ್ತೆ. ಅಂದರೆ 150 ಇಲ್ಲಿ 300 ಆಯಿತು ಪೇಪರ್ 1 ಪೇಪರ್ 2ನಲ್ಲಿ. ಅಂದರೆ ಇಲ್ಲಿ ಸಂಬಂಧಪಟ್ಟಿದ್ದು ಹಿಸ್ಟ್ರಿ ಕನ್ನಡ PM CBZ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿ ನಿಮ್ಮ ವಿಷಯವಾರುಗಳಿಗೆ 50 ಮಾರ್ಕ್ಸ್ ಏನಾಗಿರುತ್ತೆ ಮತ್ತು OMR ಇರುತ್ತೆ, ಮತ್ತು 100 ಆಗಿರ್ತಕ್ಕಂಥ ಮಾರ್ಕ್ಸ್ ವಿವರಣೆ ರೀತಿಯಾಗಿರುತ್ತೆ. ಹಾಗಾದರೆ ಇಲ್ಲಿ ಸೋಷಿಯಲ್ನವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಪುಸ್ತಕವನ್ನು ಓದಬೇಕು ಅನ್ನೋದಾದರೆ ಸೋಷಿಯಲ್ ಅವ್ರಿಗೆ ನೋಡ್ಬೋದು. ಸೋಷಿಯಲ್ನವರಿಗೆ ಟೆಕ್ಸ್ಟ್ ಬುಕ್ಕು 6ರಿಂದ 12ನೇ ತರಗತಿ ಆಗಿರ್ತಕ್ಕಂಥ ಟೆಕ್ಸ್ಟ್ ಬುಕ್ಕನ್ನು ಓದಬೇಕಾಗುತ್ತದೆ ಫಸ್ಟ್ ಪ್ರಮುಖವಾಗಿ. ಯಾಕಂದರೆ ಅಲ್ಲಿರ್ತಕ್ಕಂಥ ಕ್ವಶನ್ಗಳು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಗಳಂತ ಹೇಳ್ಬೋದು ನಾವು. ಮತ್ತು K. ಸದಾಶಿವ ಅವರು ಬರೆದಿದ್ದಾರೆ ಒಂದು ಸಮಗ್ರ ಭಾರತ ಇತಿಹಾಸ ಅಂತಿದೆ, ಅದನ್ನು ಓದಿದೆ. R. ಮಂಜುನಾಥ್ ಸರ್ ಅವ್ರದ್ದು ಇದೆ, ಸಿಂಪಲ್ ಆಗಿರ್ತಕ್ಕಂಥ ಪುಸ್ತಕ. ನೆಕ್ಸ್ಟ್ ಬರ್ತಕ್ಕಂಥದ್ದು ಇದು ಇತಿಹಾಸಕ್ಕೆ ಸಂಬಂಧಪಟ್ಟ ಸದಾಶಿವ ಆಗಿರ್ಬೋದು, R. ಮಂಜುನಾಥ್ ಸರ್, ಇದು ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪುಸ್ತಕಗಳು. ಮತ್ತು ಭೂಗೋಳಶಾಸ್ತ್ರ ಬಡೇಮಿ ಅವರು ಬರೆದಿದ್ದಾರೆ ಪುಸ್ತಕ, ಅಥವಾ ಡಾಕ್ಟರ್ ರಂಗನಾಥ್ ಸರ್ ಅವ್ರದ್ದು ಓದಿ, ಅಥವಾ ರಂಗನಾಥ್ ಸರ್ ಓದಿದ್ರೆ ಸಾಕು, ಬೇರೆ ಪುಸ್ತಕನೂ ಓದೋ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೀನಿ. ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಡಾಕ್ಟರ್ ಗಂಗಾಧರ್ PS ಅವರು ಬರೆದಿದ್ದಾರೆ. ಯಾಕಂದರೆ ನೀವು ಅಲ್ಲಿ ಸಮಗ್ರವಾಗಿ ವಿವರಣೆ ಕೊಟ್ಟರೆ ಏನು ಮಾಡ್ತೀರಿ ಅಂದರೆ ಅಲ್ಲಿ ಪುಸ್ತಕವನ್ನು ಓದಲೇಬೇಕಾಗುತ್ತೆ ವಿವರಣೆ ರೀತಿ. ಸೊ ಸಪ್ರೇಟ್ ಆಗಿರ್ತಕ್ಕಂತಹ ಎಲ್ಲ ಸಬ್ಜೆಕ್ಟ್ ವೈಸು ಒಂದೊಂದು ಪುಸ್ತಕವನ್ನು ತೆಗೆದುಕೊಳ್ಳ್ರಿ. ಯಾಕಂದರೆ ಇತಿಹಾಸದಲ್ಲಿ ಹಲವಾರು ಭಾಗಗಳು ಬರ್ತವೆ. ಸಂವಿಧಾನ ಬರ್ತೈತಿ, ಆರ್ಥಿಕ ಬರ್ತೈತಿ, ಭೂಗೋಳ ಬರ್ತೈತಿ, ಅರ್ಥಶಾಸ್ತ್ರ ಬರ್ತೈತಿ. ಈ ರೀತಿಯಾಗಿರ್ತಕ್ಕಂತಹ
ಸಬ್ಜೆಕ್ಟ್ ವೈಸ್ ಒಂದೊಂದು ಪುಸ್ತಕವನ್ನು ನೀವು ತೆಗೆದುಕೊಳ್ಳಬೇಕಾಗುತ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸಂವಿಧಾನ ಅಂದರೆ ಗಂಗಾಧರ್ PS ಅವರದಾಗಿರ್ಬೋದು, ಅರ್ಥಶಾಸ್ತ್ರ ಆಗಿರ್ಬೋದು ಗರಣಿ ಕೃಷ್ಣಮೂರ್ತಿ ಸರ್ ಅವರು ಬರೆದಿದ್ದಾರೆ, ಅಥವಾ HRK ಸರ್ ಅವರು ಯಾರಾದರೂ ಒಂದು ಪುಸ್ತಕವನ್ನು ತೆಗೆದುಕೊಂಡು ಓದಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಇದು ಸೋಷಿಯಲ್ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕ ಲಿಸ್ಟ್ ಅಂತ ಹೇಳ್ಬೋದು. ಮತ್ತು PM ಮತ್ತು CB ಟೀಚರ್ಸ್ ಅವ್ರಿಗೆ ಏನಪ್ಪಾ ಅಂದರೆ 6ರಿಂದ 12ನೇ ತರಗತಿನ ಟೆಕ್ಸ್ಟ್ ಬುಕ್ಕನ್ನು ಪ್ರಮುಖವಾಗಿ ಓದಬೇಕು. ನೀವು ಏನದ 6ರಿಂದ 12ನೇ ತರಗತಿನ ಪ್ರಮುಖವಾಗಿ ಟೆಕ್ಸ್ಟ್ ಬುಕ್ ಓದಲೇಬೇಕಾಗ್ತದೆ. ಅಲ್ಲಿ ಮ್ಯಾಥ್ಸು ಅಂದರೆ ನೀವು ಅಲ್ಲಿ ಲೆಕ್ಕವನ್ನು ಬಿಡಿಸ್ಬೇಕಾಗುತ್ತದೆ. ಪ್ರಮುಖವಾಗಿ ಆ ತರಗತಿಯಲ್ಲಿ ಇರ್ತಕ್ಕಂಥ ಯಾವ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳನ್ನು ಕೇಳ್ತಾನೆ ಅನ್ನೋದಾದರೆ ನೀವು ಟೆಕ್ಸ್ಟ್ ಬುಕ್ಕನ್ನು ಅಲ್ಲಿ ಲೆಕ್ಕವನ್ನು ಬಿಡಿಸ್ಬೇಕಾಗುತ್ತದೆ. ಯಾಕಂದರೆ ಓದಕ್ಕೆ ಬರೋಲ್ಲ, ಯಾಕಂದರೆ ಅಲ್ಲಿ ಬರೆದು ಬಿಡಿಸ್ಬೇಕಾಗುತ್ತದೆ. ಹಾಗಾಗಿ ಅದು ಮತ್ತು ಕೆಮಿಸ್ಟ್ರಿ ಮತ್ತು ಬಯಾಲಜಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು, ಫಿಸಿಕ್ಸ್ ಆಗಿರ್ಬೋದು, ಅವು ನೀವು ಟೆಕ್ಸ್ಟ್ ಬುಕ್ ಇದೆಯಲ್ಲ 6ನೇ ತರಗತಿನ ಯಾವ ರೀತಿಯಾಗಿರ್ತಕ್ಕಂತಹ ನಿಮ್ಮ ಮಾಧ್ಯಮದಲ್ಲಿ NCERT ಆಗಿರ್ಬೋದು, KTBS ಆಗಿರ್ಬೋದು, ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳನ್ನು ನೀವು ಓದಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಡಾಕ್ಟರ್ ಗುರುರಾಜ್ ಬುಲೆಬಲೆ ಅವರು ಸರ್ ಬರೆದಿದ್ದಾರೆ. ಏನು ಡಾಕ್ಟರ್ ಗುರುರಾಜ್ ಬುಲೆಬಲೆ ಇದು ಮ್ಯಾಥ್ಸ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು. ಮತ್ತು ಡಾಕ್ಟರ್ S ಅಗ್ರವಾಲ್ ಸರ್ ಬುಕ್ ಇದೆ ಮ್ಯಾಥ್ಸ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು. ಮತ್ತು ಫೋರ್ಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಈ ಪುಸ್ತಕವನ್ನು ಓದಿ. MCQ ಅತಿ ಹೆಚ್ಚು ಆಗಿರ್ತಕ್ಕಂಥ ಕ್ವಶನ್ಗಳನ್ನು ಈ ಪುಸ್ತಕದಲ್ಲಿ ಕೇಳಿದ್ದಾರೆ. ಅಂದರೆ ಅವರು ಅಷ್ಟು ರೀತಿಯಾಗಿರ್ತಕ್ಕಂಥ NCERT ಆಧಾರಿತವಾಗಿರ್ತಕ್ಕಂತಹ ಪುಸ್ತಕವನ್ನು ಮಾಡಿಕೊಂಡಿದ್ದಾರೆ ಅವರು. ಹಾಗಾಗಿ ಅದನ್ನು ಓದಿ ಚೆನ್ನಾಗಿದೆ. ಡಾಕ್ಟರ್ ವೆಂಕಟಸ್ವಾಮಿ SV ಅವ್ರದ್ದು ಸೈನ್ಸ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಪುಸ್ತಕ ಅಂತ ಹೇಳ್ಬೋದು ನಾವು, ಅದು ಓದಿ. ಮತ್ತು ಇಲ್ಲಿ ಇಂಗ್ಲೀಷ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ನಾನು ಹೇಳಿದ್ನೆಲ್ಲ ಅಷ್ಟು ಮಾಡಿರಿ. ಇಲ್ಲಿ ಏನಪ್ಪ ಅಂದರೆ ರನ್ ಅಂಡ್ ಮಾರ್ಟಿನ್ ಪುಸ್ತಕ, ಅದು ಅಬ್ಜೆಕ್ಟಿವ್ ಇಂಗ್ಲೀಷ್ ಆಗಿರ್ಬೋದು, ಅಗ್ರವಾಲ ಮತ್ತು ಏನಪ್ಪ ಅಂದರೆ ಪ್ರಮುಖವಾಗಿ 6ರಿಂದ 12ನೇ ತರಗತಿ ಟೆಕ್ಸ್ಟ್ ಬುಕ್ಕನ್ನು ಓದಿ. ಮತ್ತು ನಿಮ್ಗೆ ಯಾವ್ದಾರ ಒಂದು ಅಬ್ಜೆಕ್ಟಿವ್ ಇಂಗ್ಲೀಷ್ ಬಕ್ಸಿಯಾರ್ ಅಥವಾ ಅಗ್ರವಾಲ್ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳನ್ನು ಓದಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪೇಪರ್ 2ನಲ್ಲಿ ಒಂದು ಕಂಡೀಷನ್ ಇದೆ. ಏನು ಕಂಡೀಷನ್ ಅನ್ನೋದಾದರೆ 50% ಆಗಿರ್ತಕ್ಕಂಥ ಅಂಕಗಳನ್ನು ಗಳಿಸಲೇಬೇಕು. ಅಂದರೆ 75 ಆಗಿರ್ತಕ್ಕಂಥ ಮಾರ್ಕ್ಸನ್ನು ನೀವು ತೆಗೆದುಕೊಳ್ಳಬೇಕು. ಅಂದರೆ 150ಕ್ಕೆ 50% ಆದರೆ 75% ಆಗಿರ್ತಕ್ಕಂಥ ಅಂಕಗಳನ್ನು ನೀವು ತೆಗೆದುಕೊಳ್ಳಲೇಬೇಕಾಗುತ್ತದೆ. ಇದು ಕಂಡೀಷನ್ಸ್ ಪೇಪರ್ 2ನಲ್ಲಿ. ಸೊ ಇಲ್ಲಿ ಏನಿರ್ತದೆ ಹಾಗಾದರೆ ನಿಮ್ಗೆ ಕ್ಲಿಯರ್ ಗೊತ್ತಾತಾ? 50 ಮಾರ್ಕ್ಸ್ MCQ, 100 ಮಾರ್ಕ್ಸು ವಿವರಣೆ ಅಂತ ಹೇಳ್ತೇನೆ ನಾನು. ನೆಕ್ಸ್ಟ್ ಬರೋದಾದರೆ ಪೇಪರ್ 3 ಬರುತ್ತೆ. ಪೇಪರ್ 3ನಲ್ಲಿ ಇಂಗ್ಲೀಷ್ ಮಾಧ್ಯಮದವರಿಗೆ ಪೇಪರ್ 3 ಇರುವುದಿಲ್ಲ. ಓನ್ಲಿ ಪೇಪರ್ 1, ಪೇಪರ್ 2 ಆಗಿರ್ತಕ್ಕಂಥ ಮಾರ್ಕ್ಸ್ ಅಷ್ಟೇ ಪೇಪರ್ 3 ಇಲ್ಲಿ ಇಂಗ್ಲೀಷ್ನವ್ರಿಗೆ ಬಿಟ್ಟು. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾರಪ್ಪ, ಗಣಿತ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಸಮಾಜ ಪಾಠಗಳು ಶಿಕ್ಷಕರಿಗೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥದ್ದು ಪೇಪರ್ 3 ಅಂತ ನಾವು ಅಷ್ಟೇ ಹೇಳ್ಬೋದು. ಇಲ್ಲಿ ಪೇಪರ್ 3ಯಲ್ಲಿ ಏನಿರುತ್ತೆ, ನೀವು ಏನಪ್ಪ ನಿಮ್ಮ ವಿಷಯಕ್ಕೆ ಇಲ್ಲಿ ಬುಕ್ಸ್ ಬೇರೆ ಓದೋ ಅವಶ್ಯಕತೆ ಇಲ್ಲ. ಯಾಕಂದರೆ ಪೇಪರ್ 1, ಪೇಪರ್ 2ನಲ್ಲಿ ಬುಕ್ ಓದಿರ್ತಿರಲ್ಲ ಅದೇ ಪುಸ್ತಕವನ್ನು ಇಟ್ಕೊಂಡು ಅಲ್ಲಿ ಕ್ವಶನ್ಗಳನ್ನು ಕೇಳ್ತಾರೆ. ಅವೇ ಕ್ವಶನ್ಗಳನ್ನು ಅಲ್ಲಿ ನೀವು ಯಾವ ರೀತಿಯಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ಮತ್ತು ಗ್ರಹಿಕೆ, ಶಬ್ದ ಭಂಡಾರವನ್ನು ಮತ್ತು ವಾಕ್ಯ ಯಾವ ರೀತಿಯಾಗಿರ್ತಕ್ಕಂಥ ರಚನೆ ಮಾಡ್ತೀವಿ ಅನ್ನೋದ್ರ ಮ್ಯಾಗ ಅಲ್ಲಿ ಮಾರ್ಕ್ಸ್ಗಳನ್ನು ಕೊಡ್ತಾರೆ. ನೆಕ್ಸ್ಟ್ ನೋಡ್ಬೋದು ಅಲ್ಲಿ ನಾನು ಆಯಾ ಬೋಧನಾ ಮಾಧ್ಯಮದ ಭಾಷಾ ಸಾಮರ್ಥ್ಯದ ಬಗ್ಗೆ ಆಗಿರ್ಬೋದು, ವಿವರಣಾತ್ಮಕ ಪರೀಕ್ಷೆ ಆಗಿರ್ಬೋದು, ಮತ್ತು ಭಾಷಾ ಬಳಕೆ ಸಾಮರ್ಥ್ಯ ಮತ್ತು ಭಾಷೆಯನ್ನು ಯಾವ ರೀತಿಯಾಗಿರ್ತಕ್ಕಂಥ ಗ್ರಹಿಸ್ತೀರಿ ಅನ್ನೋದ್ರ ಬಗ್ಗೆ ಅಲ್ಲಿ ಕೊಡ್ತಾರೆ. ಮತ್ತು ಶಬ್ದ ಭಂಡಾರ, ಬರವಣಿಗೆ ಸಾಮರ್ಥ್ಯ ಮತ್ತು ಪರೀಕ್ಷೆ ಮಾಡುವುದು, ಅಲ್ಲಿರ್ತಕ್ಕಂಥ ಶಬ್ದ ಭಂಡಾರ, ಗ್ರಹಿಕೆ, ವಾಕ್ಯ ರಚನೆ, ಈಗ ಯಾವ್ದು ವಿವರಿಸಿ, ಸಮರ್ಥಿಸಿರಿ, ವಿಶ್ಲೇಷಣೆ, ನೀವು ಯಾವ ರೀತಿಯಾಗಿರ್ತಕ್ಕಂತಹ ತಿಳ್ಕೊಂತಿರೋ ಕ್ವಶನ್ಸ್ ಆ ರೀತಿಯಾಗಿರ್ತಕ್ಕಂಥ ನಿಮ್ಮ ವಿಷಯಗಳೇ ಆಲ್ರೆಡಿ ಪೇಪರ್ 2ನಲ್ಲಿ ಓದಿರ್ತೀರಿ. ಅದನ್ನೇ ನೀವು ಆ ವಿಷಯವನ್ನು ಯಾವ್ದಾದ್ರು ಕೊಟ್ಟಂದ್ರೆ ಆ ರೀತಿಯಾಗಿರ್ತಕ್ಕಂಥ ನೀವು ಬರೀಬೇಕಾಗುತ್ತದೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಬುಕ್ಸ್ ಹೋದಾದರೆ ಯುವ ಪುಸ್ತಕನೂ ಓದಿ. ತಗೊಂಡಿರ್ತೀರಲ್ಲ 1 or 2ರಲ್ಲಿ ಇವಾಗ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕ ಪೇಪರ್ 3ನಲ್ಲಿ ಸಾಕು. ನೆಕ್ಸ್ಟ್ ಪೇಪರ್ 3 ಶೇಕಡ 50% ಗಳಿಸಲೇಬೇಕು. ಅಂದರೆ 60 ಅಂಕಗಳನ್ನು, 100ಕ್ಕೆ 60 ಅಂಕಗಳನ್ನು ಮಿನಿಮಮ್ ನೀವು GPA ಪರೀಕ್ಷೆ 3 ಪೇಪರ್ 3ನಲ್ಲಿ ಗಳಿಸಲೇಬೇಕಾಗುತ್ತದೆ. ಇದು ಪ್ರಮುಖವಾಗಿರ್ತಕ್ಕಂಥ ಕಂಡೀಷನ್. ಪೇಪರ್ 2ನಲ್ಲಿ ಇಷ್ಟು ಕಂಡೀಷನ್ನು 75 ಮಾರ್ಕ್ಸ್ ತೆಗಲೇಬೇಕು. 150ಕ್ಕೆ, ಬಟ್ ಇಲ್ಲಿ 100 ಮಾರ್ಕ್ಸಿಗೆ 50 ಮಾರ್ಕ್ಸನ್ನು 60 ಮಾರ್ಕ್ಸನ್ನು ತೆಗಲೇಬೇಕಾಗುತ್ತದೆ. ಇದು ಪೇಪರ್ 3 ಆಗಿರ್ತಕ್ಕಂಥ 100 ಮಾರ್ಕ್ಸ್ ಇರುತ್ತೆ. ಇಲ್ಲಿ ನೋಡ್ಬೋದು ಹಾಗಾದ್ರೆ ಏನಪ್ಪ ಗ್ರ್ಯಾಂಡ್ ಟೋಟಲ್ ಎಷ್ಟಾಯ್ತು? 150, 150, 300 + 100, 400 ಮಾರ್ಕ್ಸ್ ಆಗಿರ್ತಕ್ಕಂಥ ನೀವು. ಹಾಗಾದರೆ GPA ಮೇನ್ ಪರೀಕ್ಷೆ ಎಷ್ಟು ಮಾರ್ಕ್ಸ್ಗಳಿಗೆ ನಡೆಯುತ್ತಾ ಅನ್ನೋದಾದರೆ ನೀವು ನೋಡಿದ್ರಿ 400 ಮಾರ್ಕ್ಸ್ಗಳಿಗೆ ನಡೆಯುತ್ತಕ್ಕಂಥ ಪರೀಕ್ಷೆ GPA ಮೇನ್ ಪರೀಕ್ಷೆ. 400 ಆಗಿರ್ತಕ್ಕಂಥ ಪರೀಕ್ಷೆ ಮೇನ್ ತಗೊಂತಿರಲ್ಲ, ನೀವು ಎಷ್ಟು 400ಕ್ಕೆ ಎಷ್ಟು ತಗೊಂತೀರೋ ಅಷ್ಟು ಅವ್ರು ಏನು ಮಾಡ್ತಾರೆ ಇಲ್ಲಿ ಕೌಂಟ್ ಮಾಡ್ತಾರೆ. ಹಾಗಾದರೆ ನಿಮ್ಮ 70% ಕನ್ಸಿಡರ್ ಫ್ರಮ್ 400 ಮಾರ್ಕ್ಸ್. ಅಂದರೆ 400 ಮಾರ್ಕ್ಸಿಗೆ ನಿಮ್ಮ 70% ಲೆಕ್ಕ ಹಾಕ್ತಾರೆ. 70ಕ್ಕೆ ಎಷ್ಟು ಅಂದರೆ ಅಥವಾ 400ಕ್ಕೆ ಎಷ್ಟು ಅನ್ನೋದು. ಉಳಿದದ್ದು 30% ಹೇಳಿದ್ನಲ್ಲ, 20 TET, ಇನ್ನು 10 B.Ed ಪ್ಲಸ್ ನಿಮ್ಮ ಡಿಗ್ರಿ ಆಗಿರುತ್ತೆ. ಹಾಗಾಗಿ ಇದು 70%ಗೆ ನಡೆದಿರ್ತಕ್ಕಂಥ 400 ಮಾರ್ಕ್ಸು. ಸೊ ಈಗ ನೆಕ್ಸ್ಟ್ ಬರ್ತಕ್ಕಂಥ ಪ್ಯಾಟರ್ನ್ ಸೇಮ್ ಇರುತ್ತೆ ಅನ್ನೋದಾದರೆ, ಸೊ ಸೇಮ್ ಇರುತ್ತೆ, ಸಬ್ಜೆಕ್ಟು ಸೇಮ್ ಇರುತ್ತೆ,
ಸಬ್ಜೆಕ್ಟ್ನಲ್ಲಿ 1 ಅವರ್ ಅಥವಾ 5 ಮಾರ್ಕ್ಸ್ ಹೆಚ್ಚು ಕಮ್ಮಿ ಆಗ್ಬೋದು. ಅಂದರೆ ಮಾರ್ಕ್ಸ್ಗಳು ಹೆಚ್ಚು ಕಮ್ಮಿ ಆಗ್ಬೋದು. ಬಟ್ ಸಬ್ಜೆಕ್ಟ್ಗಳು ಏನಪ್ಪ ಅಂದರೆ ಸೇಮ್ ಒಂದು ಸಬ್ಜೆಕ್ಟ್, ನೀವು ಯಾವುದೇ ರೀತಿಯಾಗಿರ್ತಕ್ಕಂತಹ ಟೆನ್ಷನ್ ಇರೋಲ್ಲ. ನೀವು ಸಬ್ಜೆಕ್ಟು ಈಗಿಂದ ನಡೆಯೋದು ಇವೇ ಸಬ್ಜೆಕ್ಟು, ಇವೇ ವಿಷಯ, ಇಷ್ಟೇ ಮಾರ್ಕ್ಸು, ವೇರಿಯೇಷನ್ ಸಮಥಿಂಗ್ ಸ್ವಲ್ಪ ಮಾರ್ಕ್ಸ್ಗಳನ್ನು ಹೆಚ್ಚಿಗೆ ಹಾಕ್ಬೋದು ಅಥವಾ ಕಡಿಮೆ ಮಾಡ್ಬೋದು. ಅಂದರೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಕನ್ನಡಕ್ಕೆ 25 ಐತಿ, ಅಲ್ಲಿ 30 ಕೊಡ್ಬೋದು ಅಥವಾ 20 ಆಗ್ಬೋದು ಅಷ್ಟೇ, ಬಿಟ್ರಿ ಬೇರೆ ಏನೂ ಅಲ್ಲ. ನೆಕ್ಸ್ಟ್ ಇಲ್ಲಿ ಬರೋದಾದ್ರೆ ಇಲ್ಲಿ ಏನೋ ಒಂದು ವಿಷಯಕ್ಕೆ 50 MCQ ಕೊಟ್ಟಿದ್ದಾನೆ, 150ಕ್ಕೆ OMR ನಲ್ಲಿ ಅನ್ನೋದಾದ್ರೆ ಅರ್ಧ, ಇಲ್ಲಿ 60 ಕೊಡ್ಬೋದು ಅಥವಾ 40 ಕೊಡ್ಬೋದು, ಇಲ್ಲಿ 100ಕ್ಕೆ 110 ಕೊಡ್ಬೋದು, ಅಲ್ಲ 190 ಕೊಡ್ಬೋದು. ಈ ರೀತಿಯಾಗಿರ್ತಕ್ಕಂಥ ವೇರಿಯೇಷನ್ ಆಗಿರುತ್ತೆ ಅಷ್ಟೇ ಬದಲಾವಣೆ. ಬಟ್ ಸಬ್ಜೆಕ್ಟ್ನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಆಗಿಲ್ಲ. ನೀವು ಈ ಸಬ್ಜೆಕ್ಟ್ ಕೊಡಲೇಬೇಕು ಎಕ್ಸಾಮ್ನಲ್ಲಿ. ಈ ಸಬ್ಜೆಕ್ಟ್ ಬಿಟ್ಟು ಬೇರೆ ಯಾವ ರೀತಿಯಾಗಿರ್ತಕ್ಕಂಥ ಹೊರಗಿನ ಸಬ್ಜೆಕ್ಟ್ಗಳು ಇಲ್ಲೇ ಇಲ್ಲ. ಹಾಗಾಗಿ ಇವು ಪ್ರಮುಖವಾಗಿರ್ತಕ್ಕಂಥ GPS ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಬಂಧಪಟ್ಟಿರ್ತಕ್ಕಂಥ ನಾನು ಒಂದೇ ವಿಡಿಯೋದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ವಿಚಾರವನ್ನು ಅಂದರೆ ವಿಷಯವನ್ನು ಹೇಳ್ತಾ ಹೋಗಿದ್ದೀನಿ. ಬುಕ್ ಲಿಸ್ಟ್ ಹೇಳಿದೆ, ಹಿಂದಿನ ವಿಡಿಯೋದಲ್ಲಿ HSR ಸಂಬಂಧಪಟ್ಟಾಗಿರ್ತಕ್ಕ ಕೂಡ ಬುಕ್ ಲಿಸ್ಟ್ ಹೇಳಿದೆ, ಸಿಲೆಬಸ್ ಹೇಳಿದೆ, ಮತ್ತು ಎಷ್ಟು ಮಾರ್ಕ್ಸ್ಗೆ ಅನ್ನೋದಾದರೆ ಮತ್ತು ಟೋಟಲ್ ಎಷ್ಟು ಮಾರ್ಕ್ಸ್ ಇರುತ್ತೋ ಅನ್ನೋದ್ರ ಬಗ್ಗೆನೂ ಹೇಳ್ತದೆ. ಇದು ಪ್ರಮುಖ 6/8 ಪೇಪರ್ 2 ಪಾಸ್ ಆಗಿರ್ಬೇಕು. ಹಾಗಾಗಿ ಏನಪ್ಪ ಅಂದರೆ ಈಗ ಯಾರ್ಯಾರು ಈ ಚಾನಲ್ ಹೊಸದಾಗಿ ನೋಡ್ತಿದ್ರು ಮತ್ತು ಪ್ರಮುಖವಾಗಿ ಯಾರು ನೋಡ್ತಿದ್ರು, ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ, ಇದು ನನ್ನ ಕನ್ನಡ ಪಾರ್ಟಿನ ಯೂಟ್ಯೂಬ್ ಚಾನಲ್ ಆಗಿದೆ. ಇದಕ್ಕೆ ಏನಪ್ಪ ಅಂದರೆ ಶಾಲಾ ಶಿಕ್ಷಕರ ನೇಮಕಾತಿ ಸಂಬಂಧಪಟ್ಟಾಗಿರ್ತಕ್ಕಂಥ ವಿಚಾರ ಆಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ವಿಚಾರ ಆಗಿರ್ಬೋದು, ಮತ್ತು ಕ್ಲಾಸಸ್ ನಾನು MCQ ಆಧಾರಿತ ಇರತಕ್ಕಂಥ GK ಕ್ಲಾಸಸ್ ಕೂಡ ಮಾಡ್ತಾ ಹೋಗಿದ್ದೀನಿ. ಮತ್ತು ಶಿಕ್ಷಕರ ನೇಮಕಾತಿ ಸಂಬಂಧಪಟ್ಟಾಗಿರ್ತಕ್ಕಂಥ TET ಶೈಕ್ಷಣಿಕ ಮನೋವಿಜ್ಞಾನ ಆಗಿರ್ಬೋದು, ಕನ್ನಡ, ಇಂಗ್ಲೀಷ್ ಮತ್ತು ಸೋಷಿಯಲ್ ಆಗಿರ್ಬೋದು, ಸೈನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಲಾಸಸ್ ಕೂಡ ಮಾಡ್ತಾ ಹೋಗಿದ್ದೀನಿ. ಹಾಗಾಗಿ ಯಾರ್ಯಾರು ಈ ಹೊಸದಾಗಿ ಚಾನಲ್ ನೋಡ್ತಿದ್ರೋ ಅವರು ಸಬ್ಸ್ಕ್ರೈಬ್ ಮಾಡ್ತೀರಿ. ಫಸ್ಟ್ ಲೈಕ್ ಮಾಡಿ, ನೀವು ಲೈಕ್ ಮಾಡಿದ್ರೆ ಅಲ್ಲಿ ಗೊತ್ತಾಗುತ್ತೆ ಎಷ್ಟು ಜನ ನೋಡಿದ್ದೀರಿ ಅನ್ನೋದು. ಮತ್ತು ನಿಮಗೇನಾದರೂ ಕ್ವಶನ್ಗಳಿದ್ರೆ, ಡೌಟ್ ಇದ್ದರೆ ಏನಪ್ಪ ಅಂದರೆ ಈ ಕಾಮೆಂಟ್ ಮೂಲಕ ನೀವು ತಿಳಿಸಿ, ಏನಾದರೂ ಆನ್ಸರ್ ಕೊಡ್ತೀರಾ ಅಂತ ಹೇಳ್ತೀನಿ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಕಾಮೆಂಟ್ ಮೂಲಕ ತಿಳಿಸಿ, ನಾನು ಅದಕ್ಕೆ ತಕ್ಷಣ ರೀತಿಯಾಗಿರ್ತಕ್ಕಂಥ ಆನ್ಸರ್ 100% ಕೊಟ್ಟೇ ಕೊಡ್ತೀನಿ ಅಂತ ಹೇಳಿ, ನಾನು ಮುಂದಿನ ವಿಡಿಯೋದಲ್ಲಿ ಬೇರೆ ವಿಷಯದೊಂದಿಗೆ ನಾನೇನು ಮಾಡ್ತೀನಿ ಸಿಗ್ತೀನಿ. ಅಂದರೆ ಬಿಗ್ ನ್ಯೂ ಅಪ್ಡೇಟ್ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಹಾಗಾಗಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.